ಆಪ್ ಕಿ ಅದಾಲತ್ನಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕ ಕುಮಾರ್ ವಿಶ್ವಾಸ್ ಅವರ ಮೇಲೆ ಇರುವ ಆರೋಪ ಅಂದ್ರೆ ಇವರು ಗದ್ದುಗೆ ಮತ್ತು ಅಧಿಕಾರದ ದುರಾಸೆಯುಳ್ಳವರು ಎನ್ನುವುದು. ಕುಮಾರ್, ನಿಮ್ಮ ಪಾರ್ಟಿ ಬಗ್ಗೆ ಜನ ಹೇಳ್ತಾ ಇದ್ದಾರೆ, ಅವ್ರು ಅಂತ ಇದ್ದಾರೆ ನೀವು ರಾಜಕೀಯಕ್ಕೆ ಬಂದಿದ್ದು ನನಗೋಸ್ಕರ ಏನೂ ಬೇಡ ಅಂತ ಹೇಳ್ಕೊಂಡು ಗದ್ದುಗೆ ಬೇಡ, ಹುದ್ದೆ ಬೇಡ, ಸಿಎಂ ಬೇಡ, ಪಿಎಂ ಬೇಡ, ಆದ್ರೆ ಒಂದು ರಾಜ್ಯಸಭೆ ಸಿಗ್ಲಿಲ್ಲ ಅಂತ ಬೇಸರ ಮಾಡ್ಕೊಂಡ್ರ? ನಾನಿದನ್ನ ಹೇಳ್ಕೊಂಡು ಬಂದಿರ್ಲಿಲ್ಲ. 12 ವರ್ಷಗಳ ಹೋರಾಟ, 7 ವರ್ಷಗಳ ಹೋರಾಟ ಕೊನೆ ಫಲವಾಗಿ 30 ದಿನದ ಹಿಂದೆ ಕಾಂಗ್ರೆಸ್ನಿಂದ ಬಂದಿರೋ ಹೆಬ್ಬಾವು ಗುಪ್ತಾ ಅವರಿಗೆ ಕೊಟ್ಬಿಡ್ಲಿ ಅಂತಾನು ಹೇಳ್ಕೊಂಡು ಬಂದಿರ್ಲಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಮೊದಲನೇ ಸಲ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟಾಗ ಆಗ 19 ಶಾಸಕರ ಬೆಂಬಲ ಪಡ್ಕೊಂಡು ಕೇಂದ್ರ ಸರ್ಕಾರದಲ್ಲಿದ್ದವರು ನನ್ನ ಬಾಗ್ಲಿಗೆ ಬಂದಿದ್ರು. ಮುಖ್ಯಮಂತ್ರಿಗಳೇ ಎಷ್ಟೋ ಸಲ ಹೇಳಿದ್ದಾರೆ, ನಾನು ಆಗ್ಲೂ ಮನವಿ ಮಾಡ್ಕೊಂಡಿದ್ದೆ, ನಾನು ಇದಕ್ಕೋಸ್ಕರ ಬಂದಿಲ್ಲ ಅಂತ. ನಾನು ಯಾವಾಗ್ಲೂ ನಮ್ಮ ಹಿರಿಯ ಕವಿ ಪವಾರ್ ಅವರ ಸಾಲುಗಳನ್ನು ಹೇಳ್ತಿರ್ತೀನಿ. ನನ್ನ ಬಾಗ್ಲಿಂದ ಬರಿಗೈಯಲ್ಲಿ ಹೊರಟ ರಾಜಕೀಯದ ತೂಗು ಗೊಂಬೆಗಳೇ, ತನ್ನ ಸ್ವಾಭಿಮಾನವನ್ನ ತೂಗುವಷ್ಟು ಲೋಕದಲ್ಲಿ ಹಣವಿದೆಯೇ ಅಂತ. ವಿಷಯ ರಾಜ್ಯಸಭೆದಲ್ಲ. ನಿಜವಾಗ್ಲೂ ರಜತ್ ಅವರೇ, ಕಳೆದ 7 ತಿಂಗಳಿಂದ ನಾನು ಬರೀ ಆಟದ ಕಾಯಿ ಅಷ್ಟೇ. ಈ ಮಾಹಿಷ್ಮತಿ ಸಾಮ್ರಾಜ್ಯಕ್ಕೆ ಶಿವಗಾಮಿ ಬೇರೆ ಯಾರೋ. ಅವ್ರು ಯಾವಾಗ್ಲೂ ಹೊಸ ಕಟ್ಟಪ್ಪನ ತಂದು ನನ್ನಂತ ಬಾಹುಬಲಿಯ ಕೊಲೆ ಮಾಡಿಸ್ತಿರ್ತಾರೆ. ಆದ್ರೆ ಇದು ಕೂಡ ನಿಜ ಅಲ್ವಾ? ನೀವ್ ಹೇಳಿದ್ರಿ ನಾನು ಎಲ್ಲ ಮದ್ವೆ ಹೆಣ್ಣಿನ ಜೊತೆಗಾರ ಹೇಗೋ ಆಗ್ತೀನಿ, ಮದ್ವೆ ಹೆಣ್ಣೋಗೋ ಅವಕಾಶ ಸಿಕ್ಕಿಲ್ಲ. ನಾನು ಹೇಳೋದಿಷ್ಟೇ, ನಾನು ಮದುವೆ ಹೆಣ್ಣಿನ ಜೊತೆಗಾರ ಆಗಿದ್ರೆ ಸಾಕು, ಬರೀ ಸಚಿನ್ ತರ ಆಡಿದ್ರೆ ಸಾಕು. ಆದ್ರೆ ಮ್ಯಾಚ್ ಫಿಕ್ಸಿಂಗ್ ಆಗ್ಲಿ ಮತ್ತೆ ನಮ್ಮ ಪಕ್ಕದ ದೇಶದ ಎದುರು ಸೋಲಾಗ್ಲಿ ಅಂತ ನಾನು ಬಯಸಲ್ಲ. ನಾನು ಇದನ್ನು ಕೂಡ ಇಷ್ಟಪಡಲ್ಲ. ಸಾವಿರಾರು ಜನ ನೋಡ್ಲಿ, ಲಕ್ಷಗಟ್ಟಲೆ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ಆಮೇಲೆ ಅವ್ರಿಗೆ ಮೋಸ ಮಾಡೋದು, ಅದಕ್ಕೆ ಮಾತಾಡ್ತಿದ್ದೀನಿ. ನನಗೆ ಶಿಕ್ಷೆ ಖಂಡಿತ ಆಗೇ ಆಗತ್ತೆ. ನಿಮ್ಗೆ ಬೇಜಾರಿರೋದೇನಂದ್ರೆ, ನಿಮ್ದೊಂದು ಆಡಿಯೋ ಕ್ಲಿಪ್ ಕೂಡ ನಾನು ಕೇಳಿದ್ದೆ. ಅದರಲ್ಲಿ ನೀವ್ ಹೇಳಿದ್ರಿ 3 ಜನ ಸೇರಿ ಪಕ್ಷ ಕಟ್ಟಿದ್ವಿ, ಒಬ್ರು ಸಿಎಂ ಆದ್ರು, ಒಬ್ರು ಡೆಪ್ಯೂಟಿ ಸಿಎಂ ಆದ್ರು, ನನ್ಗೇನ್ ಸಿಕ್ತು? ಇಲ್ಲ, ಲೋಜಾಪಾದಿಂದ ಬಂದಿದಂತ ಶಾಸಕರಿಂದ ನನಗೆ ಅವಮಾನ ಮಾಡಿಸೋ ಪ್ರಕರಣ ಆಯ್ತಲ್ಲ. ನನ್ನ 40 ವರ್ಷ ಹಳೆ ಗೆಳೆಯನ ಬಾಮೈದ ನನ್ನ ರೆಕಾರ್ಡಿಂಗ್ ಮಾಡ್ಬಿಟ್ಟ. ಆಗ ಇಷ್ಟೊಂದು ಗೊತ್ತಿರಲಿಲ್ಲ ನನಗೆ. ಇವತ್ತು ಹೊರಗೆ ಮಾತಾಡೋದನ್ನೇ ಒಳಗೂ ಮಾತಾಡಿದ್ದೀನಿ, ಇವತ್ತು ಹೊರಗಡೆ ಮಾತಾಡೋದನ್ನೇ ಅವತ್ತು ಒಳಗೂ ಮಾತಾಡಿದ್ದೀನಿ. ಇವತ್ತು ರೆಕಾರ್ಡಿಂಗ್ ನಡೀತಿದ್ಯಲ್ಲ. ಹೌದು, ನಾನು ಹೇಳಿದ್ದೆ ಯಾಕೆ ನನಗೆ ಅವಮಾನ ಮಾಡಿಸ್ತಿದ್ದೀರಾ ಅಂತ. ಕಾರ್ಯಕರ್ತರು ಕೆಲಸ ಮಾಡಿದ್ರಿಂದ ನಿಮ್ಗೆ ಅಧಿಕಾರದ ಗದ್ದುಗೆ ಸಿಕ್ಕಿದ್ಯಲ್ಲ, ಆ ಜಾಗದಲ್ಲಿ ನೀವಿಲ್ದೇ ಇದ್ದಿದ್ರೆ ನನಗಿಷ್ಟು ಅವಮಾನ ಆಗ್ತಿತ್ತಾ? ನನ್ನ ನೋವು ಸರಿಯಾಗೇ ಇತ್ತು. ನನಗೆ ನಂಬಿಕೆ ಇದೆ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಬರೋ ದಿನಗಳಲ್ಲಿ ನನಗೆ ಕಷ್ಟ ಸುಖದಲ್ಲಿ ಬೇಕಾಗೋ ಬಹಳ ಹತ್ತಿರದವರು ಇದ್ದಾಗ ಅವ್ರ ಹತ್ರ ಮಾತಾಡೋವಾಗ್ಲೂ ಎಚ್ಚರಿಕೆಯಿಂದಿರ್ತೀನಿ. ನಾನು ಇವರು ನನ್ನನ್ನ ರೆಕಾರ್ಡಿಂಗ್ ಮಾಡ್ತಿಲ್ಲ ಅಂತ ತಾನೇ ಕಣ್ಣಿಟ್ಟಿರ್ತೀನಿ. ಇವತ್ತಿನವರೆಗೂ ನಾನು ಯಾರ್ದು ರೆಕಾರ್ಡಿಂಗ್ ಮಾಡಿಲ್ಲ, ಮಾಡೋದೂ ಇಲ್ಲ. ನೋಡಿ, ಈಗ ನಿಮ್ಮ ರೆಕಾರ್ಡಿಂಗ್ ನಡೀತಾ ಇದೆ, ಪಬ್ಲಿಕ್ ಮುಂದೆನೆ ನಡೀತಾ ಇದೆ. ಹೌದು, ಖಂಡಿತ ಜಗತ್ತೇ ನೋಡ್ತಿದೆ. ಈಗ ಈ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮನ್ನ ರಾಜ್ಯಸಭೆಗೆ ಕಳಿಸ್ಲಿಲ್ಲ, ಇದರಲ್ಲಿ ನಿಮ್ ತಪ್ಪೇನಿತ್ತು? ನನ್ನ ಮಾತಲ್ಲಿ ಅಪ್ಪಣೆ ದೊರೆ ಇರ್ಲಿಲ್ಲ, ಇದಕ್ಕಿಂತ ಹೆಚ್ಚು ನನ್ನ ತಪ್ಪೇನೂ ಇರ್ಲಿಲ್ಲ. ಮನೀಶ್ ಸಿಸೋಡಿಯಾ ಹೇಳ್ತಾ ಇದ್ದಾರೆ, ನೀವು ಸುಮ್ನೆ ಕನ್ಸ್ ಕಾಣ್ತಿದ್ರಂತೆ, ನಿಮ್ ಹೆಸರು ಪಟ್ಟಿಲೇ ಇರ್ಲಿಲ್ವಂತೆ, ಕನ್ಸಿಡರೇ ಮಾಡಿಲ್ವಂತೆ. ನೋಡಿ, ಪಂಚತಂತ್ರ ಏನ್ ಹೇಳುತ್ತೆ ಗೊತ್ತಾ? ಒಳಸಂಚನ್ನ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿ ಅಂತ. ನನ್ನ ಹೆಸರು ಇರ್ಲಿಲ್ಲ ಅಂತ ಅವ್ರು ಅಂದ್ರು. ಮೀಡಿಯಾದವರು ಸುಮ್ಮನೆ ನನ್ನ ಹೆಸರು ತಗೋತಾ ಇದ್ದಾರೆ. PAC ಮೀಟಿಂಗ್ ಶುರುವಾದಾಗ ನನ್ನ ಕರೀದೇ ಇರೋದಕ್ಕೆ ಕಾರಣ ಏನಂದ್ರೆ, ಇವ್ರ ಹೆಸರಿದ್ರೆ ಅದಕ್ಕೆ ಕರೆಯೋದು ಬೇಡ ಅಂತ. ಆಮೇಲೆ ಯಾರ ಹೆಸರಿತ್ತೋ, ಇವತ್ತು PAC ಮೀಟಿಂಗ್ ಮಾಡ್ತಿದೀವಿ, ಎಲ್ರೂ ಕೂರ್ತೀವಿ, ಯೋಚಿಸ್ತೀವಿ, ವಿಚಾರ ವಿಮರ್ಶೆ ಮಾಡ್ತೀವಿ. ಕೋಟಿಗಟ್ಲೆ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ಅವಾಗ ಗೊತ್ತಾಗಿದ್ದೇನಂದ್ರೆ, ಅದೇನು ಅಫಿಡೇವಿಟ್ ಹಾಕಿದ್ರು ಅದನ್ನ ಡಿಸೆಂಬರ್ 30ಕ್ಕೆ ಕೊಂಡ್ಕೊಂಡಿದ್ರು ಅಂತ. ಚಿಕ್ಕ ಪಾರ್ಟಿಗಳು ಕೂಡ ಸ್ವಲ್ಪನಾದ್ರೂ ಡಿಕೋರಂ ಇಟ್ಕೋತವೆ, ಸ್ವಾಭಿಮಾನ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇಟ್ಕೊಂಡಿರ್ತಾರೆ. ಅಂಡಮಾನ್ಗೆ ಹೋಗ್ಬೇಕಿದ್ರೆ ಪಾರ್ಟಿ ಮಾಡಿ, ಆದ್ರೆ ಪಾರ್ಟಿ ಕಾರ್ಯಕರ್ತರನ್ನ ಅಂಡಮಾನ್ ಅಂದ್ಕೋಬೇಡಿ. ಅವ್ರಿಗೆಲ್ಲ ತುಂಬಾ ತಿಳುವಳಿಕೆ ಇದೆ, ಎಲ್ಲ ನೋಡ್ತಿರ್ತಾರೆ. ಸ್ವಲ್ಪನಾದ್ರೂ ಏನಾದ್ರೂ ಮಾಡಿದ್ರೆ ನೀವು ಅದನ್ನ ಸರಿಯಾಗಿ ಮಾಡಿ. ಇದ್ರ ಬಗ್ಗೆ ಯಾಕೆ ತರ ಕೆಡಿಸ್ಕೊಳ್ಳೋದು? ನನ್ನ ಹೆಸರು ಇರ್ಲಿಲ್ಲ ಅಂತ ಏನು ಬೇಕಾಗಿಲ್ಲ. ಆದ್ರೆ ನಿಮ್ ಹತ್ರ ಯಾರಾದ್ರೂ ಮಾತಾಡಿದ್ರ ರಾಜ್ಯಸಭೆಗೆ ಯಾರನ್ನ ಕಳಿಸ್ಬೇಕು ಕಳಿಸ್ಬಾರ್ದು ಅಂತ? ಇಲ್ಲ, ನನ್ನ ಹತ್ರ ಯಾರು ಮಾತಾಡ್ಲಿಲ್ಲ. ನನ್ನ ಸಲಹೆ ಯಾರಿಗ್ ಬೇಕಾಗಿದೆ? ನನ್ನ ಚುನಾವಣೆ ರ್ಯಾಲಿ ಅಷ್ಟೇ ಬೇಕಾಗಿರೋದು ಅವರಿಗೆ. ಕಾರ್ಯಕರ್ತರೆಲ್ಲ ಯಾಕೆ ಬೇಕು? ಈಗ ಬರೀತಿದ್ದಾರೆ, ಕಾರ್ಯಕರ್ತರನ್ನ ಕೇಳಿ ನಾವು ಕೆಲಸ ಮಾಡ್ಬೇಕಾ? ಈಗ ಬರೀತಿದ್ದಾರೆ, ಪಾರ್ಟಿ ಅಫಿಷಿಯಲ್ ಸ್ಪೋಕ್ ಪರ್ಸನ್ಸ್ ಇದಾರಲ್ಲ, ಅವ್ರಿಗೆ ಅನ್ನಿಸ್ತಾ ಇದೆ ಟ್ವಿಟರ್ನಲ್ಲಿ ನಿನ್ನ ಹತ್ರ ಹೇಳ್ಬೇಕಾ ಯಾರನ್ನ ಮಾಡ್ಬೇಕು ಯಾರನ್ನ ಮಾಡಬಾರ್ದು ಅಂತ. ನಿಜ ಹೇಳ್ಬೇಕು ಅಂದ್ರೆ ಇದೆಲ್ಲ ಭಾರತದ ಜನತೆ, ಭಾರತದ ಕಾರ್ಯಕರ್ತರು, ಜನ ಇದಾರಲ್ಲ, ಇವ್ರು ಎಲ್ಲಾನು ನೋಡ್ತಿರ್ತಾರೆ, ಎಣಿಸ್ತಾ ಇರ್ತಾರೆ. ಕಾಮನ್ವೆಲ್ತ್ ಟೈಮಲ್ಲಿ ಸೋನಿಯಾ ಗಾಂಧಿ ಅವರು ಸಹ ತಪ್ಪು ತಿಳ್ಕೊಂಡಿದ್ರು. ಜನರಿಗೆ ಗೊತ್ತಾಗ್ಲಿಲ್ಲ, ಕಾರ್ಯಕರ್ತರಿಗೆ ಗೊತ್ತಾಗ್ಲಿಲ್ಲ ಅಂತ. ನಾವು ಚುನಾವಣೆ ಎದುರಿಸಿದಾಗ 9 ತಿಂಗಳು ಸರ್ಕಾರದಲ್ಲಿ ಮೋದಿ ಅವರು ತಪ್ಪು ತಿಳ್ಕೊಂಡಿದ್ರು. ಜನರಿಗೆ ಗೊತ್ತಾಗ್ಲಿಲ್ಲ, ಪರವಾಗಿಲ್ಲ, ನಾನು ಗೆಲ್ತೀನಿ ಅಂತ. ಆದ್ರೆ ಜನ ಎಣಿಸ್ತಾ ಇರ್ತಾರೆ. ಅವರು ಶಿಶುಪಾಲರ 99 ಬೈಗುಳದವರೆಗೂ ಸುಮ್ಮನಿರ್ತಾರೆ. 100ನೇ ತಪ್ಪಾಗ್ತಿದ್ದ ಹಾಗೆ ಗದ್ದುಗೆ ತಲೆ ಮೇಲೆ ಹಾರಿಸ್ತಾರೆ. ಅಹಂಕಾರದ ತಲೆ ಮುರಿದು ಬೀಳುತ್ತೆ. ಆ ದೇವರು ಕೆಲವ್ರನ್ನ ಅಹಂಕಾರದ ಸಿಟ್ಟಿಂದ ಕಾಪಾಡ್ಲಿ ಅಂತಷ್ಟೇ ನನ್ನ ಆಸೆ. ಕಾರ್ಯಕರ್ತರು ಅಥವಾ ಜನತೆ ಕೊಡುವಂತ ಶಿಕ್ಷೆನ ದೇವರು ಅವ್ರಿಗೆ ಕೊಡೋದು ಬೇಡ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಆದ್ರೆ ಅಷ್ಟೊಂದು ಕನ್ಸರ್ನ್ ಇತ್ತು, ಅಷ್ಟೊಂದು ತೊಂದರೆ ಇತ್ತು. ನಿಮ್ಮ ದೊಡ್ಡಣ್ಣ ಇದ್ದಾರಲ್ಲ, ಅರವಿಂದ್ ಕೇಜ್ರಿವಾಲ್,
ಅವ್ರಂತಾರೆ ಕುಮಾರ್ ವಿಶ್ವಾಸ್ ನನ್ ತಮ್ಮ ಇದ್ದ ಹಾಗೆ ಅಂತ. ತಮ್ಮ ಹೋಗಿ ಅಣ್ಣನ ಹತ್ರ ಮಾತಾಡ್ಬೋದಿತ್ತಲ್ವಾ? ನಾನು ಪ್ರಯತ್ನ ಮಾಡಿದೆ, ಮಾತಿಗೆ ಸಿಗ್ಲಿಲ್ಲ ಅವರು. ಆದ್ರೆ ನನ್ನ ಕೋರಿಕೆ ಅವ್ರ ನಾಯಕರಾಗಿ ಇರ್ಲಿ. ಯಾಕಂದ್ರೆ ಅಣ್ಣ ಅವರು ಅವ್ರ ತಂದೆ ಆಗಿದ್ರು, ಯೋಗೇಂದ್ರ ಯಾದವ್ ಅಣ್ಣ ಆಗಿದ್ರು. ಜನ ನನಗೆ ಆಗ್ಲೂ ಹಾರೈಸಿದ್ರು. 7 ತಿಂಗಳ ಹಿಂದೆ ಜನ ನನಗೆ ಹೇಗೆ ಹಾರೈಸಿದ್ರು, ನೀವು ಇವಾಗ ತಮ್ಮ ಆಗಿದ್ದೀರಾ, ನೀವು ನಿಮ್ಮ ತಯಾರಿನ ಮಾಡ್ಕೊಳ್ಳಿ. ಅದಕ್ಕೆ ನಾನು ಕೇಳ್ಕೊತೀನಿ, ಈ ಕುಟುಂಬ ಬೆಳೆಯೋದು ಬೇಡ, ಪಾರ್ಟಿ ಬೆಳೀಲಿ, ಜನ ಬೆಳೀಲಿ, ಅವ್ರ ನಾಯಕರಾಗಿ ಇರ್ಲಿ, ಸಾಕು ನನಗೆ. ಆದ್ರೆ ಅವರು ದೊಡ್ಡವ್ರನ್ನ ಕರ್ಕೊಂಡ್ ಬರ್ಬೇಕು ಅಂತಿದ್ರಂತೆ. ನಾನ್ ಕೇಳ್ಪಟ್ಟೆ ಅರುಣ್ ಚೌರಿನ ಕರ್ಕೊಂಡ್ ಬರ್ಬೇಕು ಅಂತಿದ್ರಂತೆ. ರಘುರಾಮ್ ರಾಜನ್ ಬಂದ್ರೆ ಒಳ್ಳೇದು. ಯಶವಂತ್ ಸಿನ್ಹಾ ಅವ್ರ ಹತ್ರನೂ ಹೋಗಿದ್ರಂತೆ. ಆದ್ರೆ ಯಾರೂ ಕೂಡ ರೆಡಿ ಇರ್ಲಿಲ್ಲ. 18 ಜನ ರೆಡಿ ಇರ್ಲಿಲ್ವಂತೆ. ರಜತ್ ಅವರೇ, ಯೋಚನೆ ಮಾಡಿ, ನಾವು ಚಳುವಳಿ ಮಾಡ್ತಿದ್ದಾಗ, ಪಾರ್ಟಿ ನಡೆಸ್ತಿದ್ದಾಗ, ಮೊದಲನೇ ಸಲ ಚುನಾವಣೆ ಎದುರಿಸಿದಾಗ ದೊಡ್ಡವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು ನಮ್ಮ ಜೊತೆ ನಿಂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತಾ ಇದ್ರು. ತಾವು ದೊಡ್ಡ ಹೋರಾಟದ ಭಾಗ ಅನಿಸ್ತಿದ್ರು. ನಮ್ಮ ಎಲ್ಲಾ ಕಾರ್ಯಕರ್ತರು ನಿಜವಾಗ್ಲೂ ಯೋಚನೆ ಮಾಡಲ್ವಾ, ದೇಶದ 18-19 ಜನ ನಮ್ಮ ಜೊತೆ ನಿಂತ್ಕೊಳ್ಳೋದಕ್ಕೆ ಯಾಕೆ ಒಪ್ಪಿಲ್ಲ ಅಂತ? ಕಾರ್ಯಕರ್ತರು, ಶಾಸಕರು ಕಷ್ಟಪಟ್ಟು ದುಡಿದು ತಲೆ ಮೇಲಿಟ್ಟುಕೊಟ್ಟ ರಾಜ್ಯಸಭೆ ಟಿಕೆಟ್ನ ಅವ್ರು ಯಾಕೆ ವಾಪಸ್ ಮಾಡಿದ್ರು? ರಘುರಾಮ್ ರಾಜನ್ ಅವ್ರು ತುಂಬಾ ದೊಡ್ಡ ವ್ಯಕ್ತಿ, ಆದ್ರೆ ಅವ್ರು ಯಾವಾಗ ಅವ್ರ PA ನಮ್ಗಿಷ್ಟ ಇಲ್ಲ ಅಂತ ಅಂದ್ರೋ ಅದು ನನಗಾದ ಅವಮಾನ, ಲಕ್ಷಗಟ್ಲೆ ಕಾರ್ಯಕರ್ತರ ಶ್ರಮಕ್ಕಾದ ಅವಮಾನ. ಹಾಗಾದ್ರೆ ನಮ್ಮಲ್ಲೇ ಏನೋ ತಪ್ಪಿದೆ ಅಂತ ಅರ್ಥ. ಇಡೀ ದೇಶ ಮೋದಿಗೆ ಹೆದರ್ಕೊಂಡಿದೆ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ಗೆ ಹೆದರ್ಕೊಳ್ಳದೆ ಇರೋ ಎಷ್ಟೋ ಮಂದಿ ನನ್ನಂತವ್ರು ಕೆಲಸ ಬಿಟ್ಟು ಈಚೆ ಬಂದಿದ್ದಾರೆ. 17 ವರ್ಷ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದ್ದೆ. ಒಂದಿನ ಟಿವಿ ಡಿಬೇಟ್ ಅಲ್ಲಿ ಕಾಂಗ್ರೆಸ್ನ ದಿಗ್ವಿಜಯ್ ಸಿಂಗ್ ಅವರು ನನ್ನ ಕೇಳಿದ್ರು, ಎಷ್ಟು ದಿನ ಕಾಲೇಜ್ಗೆ ಹೋಗ್ತೀಯಾ? ನಾನಂದೆ, ಹೋಗಲ್ಲ, ತಗೋ ರಾಜೀನಾಮೆ, ನಾಳೆಯಿಂದ ನಿನ್ನೆ ನೋಡ್ತೀನಿ. 1 ಸೆಕೆಂಡ್ ಕೆಲಸ ಬಿಟ್ಬಿಟ್ಟೆ. ಈ ತರ 1000 ಮಂದಿ ಕೆಲಸ ಬಿಟ್ಟಿದ್ದಾರೆ. ಇವತ್ತೇನಾಗಿದೆ, ನಮ್ಮ ಜನ ರಾಜ್ಯಸಭೆ ಸೀಟ್ ಬೇಡ ಅಂತಿದ್ದಾರೆ. ಅದ್ರ ಬಗ್ಗೆ ನಾವು ಯೋಚಿಸ್ಬೇಕಲ್ವಾ? ಅದು ಮೇಲ್ಮನೆ, ಅಲ್ಲಿ ದೊಡ್ಡವ್ರು ಮಾತಾಡ್ತಾರೆ. ಅಟಲ್ ಅವರಿಂದ ಹಿಡಿದು ಇಂದಿರಾ ಅವರು, ಇಲ್ಲಿ ಫೋಟೋದಲ್ಲಿರೋರು ಪಟೇಲ್ ಅವರು ಕೂಡ ಅಲ್ಲಿ ಮಾತಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ಲಿ. ಅವರೆಲ್ಲ ದೊಡ್ಡ ಜನ. ರಾಜ್ಯಸಭೆಗೆ ಹೋಗೋದಕ್ಕೆ ಇಷ್ಟ ಇರ್ಲಿಲ್ಲ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ. ಮತ್ತೆ ನೀವ್ ಯಾಕೆ ಹೋಗ್ಬೇಕು ಅಂತಿದ್ದೆ? ಇಲ್ಲ, ನಾನು ಹೋಗ್ಬೇಕು ಅಂತಾನೆ ಇದ್ದೆ. ನಾನು ಯಾವತ್ತೂ ಮುಚ್ಚಿಡ್ಲಿಲ್ಲ. ಒಂದ್ಸಲ ಇದು ಯಾವ ಸೀಮೆ ರಾಜಕೀಯ ಅನ್ಸುತ್ತೆ, ನಿಮಗೆ ರಾಜ್ಯಸಭೆಗೆ ಹೋಗ್ಬೇಕಾ? ಇಲ್ಲ, ಇದನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ, ನಾನೊಬ್ಬ ಕಾರ್ಯಕರ್ತ ಅಷ್ಟೇ. ಏನ್ ಕಾರ್ಯಕರ್ತನಪ್ಪ, ನಿಮ್ಗೇನ್ ಅನ್ಸುತ್ತೆ? ದಿಗ್ವಿಜಯ್ ಸಿಂಗ್ ಅವರು ನಿಮ್ಮನ್ನ ಚರ್ಚೆ ಕರೀತಾರೆ, ಬಾ ಚರ್ಚೆ ಮಾಡೋಣ ಅಂತ. ನೀವಂತೀರಾ ನಾನ್ ಬರಲ್ಲ, ಕುಮಾರ್ ಬರ್ತಾನೆ ಅಂತ. ನಿಮ್ಮನ್ನ ಸಂದೀಪ್ ದೀಕ್ಷಿತ್ ಕರೀತಾನೆ, ಬಾ ಮಾತಾಡೋಣ. ನೀವಂತೀರಾ ನಾನ್ ಬರಲ್ಲ, ಕುಮಾರ್ ಬರ್ತಾನೆ. ಚಾನೆಲ್ ಎಡಿಟರ್ ನಿಮ್ಗೆ ಸವಾಲ್ ಹಾಕ್ತಾನೆ, ಬಾ ನೇರವಾಗಿ ಮಾತಾಡು. ನೀವಂತೀರಾ ಕುಮಾರ್ ವಿಶ್ವಾಸ್ ಹೋಗಿ ಮಾತಾಡು. ಒಳಗ್ ಹೋಗಿ ಮಾತು ಶುರು ಮಾಡಿದ ಕೂಡ್ಲೇನೆ, ಬೇಡ ಗುಪ್ತಾ ಬರ್ತಿದ್ದಾನೆ, ಇವನ ಹತ್ರ ಮಾತಾಡು. ಅಲ್ಲ, ಹೀಗೆಲ್ಲ ಯಾರು ಮಾಡ್ತಾರೆ, ನೀವೇ ಹೇಳಿ. ನೋಡಿ ರಜತ್, ಯಾವುದೇ ಕಾರ್ಯಕರ್ತ ಆ ಜಾಗದಲ್ಲಿ ಇದ್ದಾಗ ನನಗಂತೂ ತುಂಬಾ ಬೇಜಾರಾಗೋದೇನಂದ್ರೆ, ಆಶುತೋಷ್ ಅಂತ ದೊಡ್ಡ ಪತ್ರಕರ್ತರು, ಸಂಪಾದಕರು ಚೆನ್ನಾಗಿ ಮಾತಾಡ್ತಾರೆ, ಅವರು ಹೋಗ್ತಾರಲ್ವಾ ಅಲ್ಲಿಗೆ. ಆದ್ರೆ ಇಷ್ಟ ಇಲ್ಲದೆ ಅವ್ರು ಹೋಗ್ಬೋದು. ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ. ನನ್ನ ಇಷ್ಟ ಕಷ್ಟನ ಅವರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡ್ಲಿಲ್ಲ. ಒಂದು ಪ್ರಜಾಪ್ರಭುತ್ವದ ಏರ್ಪಾಟಾಗಿರುತ್ತೆ, PSCಗಾದ್ರೂ ಕರಿಬೋದಿತ್ತಲ್ಲ. ಅದಕ್ಕೂ ನಾನು ಬೇಡವಾದವನಾಗೋದೆ. ಕಾರ್ಯಕರ್ತರು ನೋಡ್ತಾ ಇದ್ದಾರೆ, ದೇಶನೂ ನೋಡಿದೆ, ಇದು ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಯಾರಿಗಾದ್ರೂ ಅನ್ಸುತ್ತೆ ರಾಜಕೀಯದಲ್ಲಿ ಇದ್ಯಾವುದು ಶಾಶ್ವತ ಅಲ್ಲ ಅಂದ್ಮೇಲೆ ಬಿಟ್ಬಿಡಿ, ತಪ್ಪಾಗೋದಿಲ್ಲ ಯಾವುದನ್ನು. ಆದ್ರೆ ಅರವಿಂದ್ ಕೇಜ್ರಿವಾಲ್ MLAಗಳನ್ನ ಆರಿಸಿದಾಗ ಅವ್ರು ಹೇಳಿದ್ರು, ನಾನು ವಜ್ರಗಳನ್ನ ಹುಡುಕಿ ತಂದಿದ್ದೀನಿ ಅಂತ. ರಾಜ್ಯಸಭೆಗೆ 2 ವಜ್ರ ತಂದಿದ್ದಾರಲ್ಲ, ಒಬ್ರು ND ಗುಪ್ತಾ ಅವರಂತೂ ತುಂಬಾ ದೊಡ್ಡ ವಜ್ರ. ಈ ND ಗುಪ್ತಾ ಇದಾರಲ್ಲ, ಇವ್ರ ಬಗ್ಗೆ ನಾನು ಓದಿದಾಗ ಗೊತ್ತಾಗಿದ್ದೇನೆಂದ್ರೆ, ಇವರು ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರ ಇನ್ಕಮ್ ಟ್ಯಾಕ್ಸ್ನ ಎಲ್ಲಾ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೆ ಅವರ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ನೋಡಿ, ನಾವು ಚಳವಳಿ ಮಾಡ್ತಿದ್ದಾಗ ಅವ್ರಿಗೆ ಬೇಡ ಅಂತ ಹೇಳ್ತಿದ್ವಿ, ಇನ್ನೂ ಜಾಸ್ತಿ ಹಣ ಕೊಡಬೇಡಿ, ನಮ್ ಕೆಲಸ ಆಯ್ತು ಅಂತಿದ್ವಿ. ಮೊದಲಿಗೆ ನಾವು ಜನರನ್ನ ಕರ್ಕೊಂಡು ಹೋರಾಟ ಶುರು ಮಾಡಿದಾಗ ನಮ್ಮ ಹತ್ರ ದುಡ್ಡಿರ್ಲಿಲ್ಲ. ಸಂತೋಷ್ ಕೊಹ್ಲಿ ಪ್ರಕರಣ ಫೇಮಸ್ ಆಗ್ತಿತ್ತಲ್ಲ, ನಾನು ಅವಾಗ ಹೇಳಿದ್ದೆ, ನಾನು ನಿಂತ್ಕೋತೀನಿ. ನಾನಂದೆ, ಸರಿ ನಿಂತ್ಕೋಪ್ಪ ಅಂತ. ಈ ಮಕ್ಕಳೆಲ್ಲ ಇವತ್ತೇನ್ ಶಾಸಕರು, ಮಂತ್ರಿಗಳಾಗಿದ್ದಾರಲ್ಲ, ಇವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬಾ ಹೆಲ್ಪ್ ಆಗಿದೆ. ನನ್ನ ಹತ್ರ ದುಡ್ಡು ಇಲ್ಲದೆ ಇದ್ದಾಗ ಅದ್ರ ಲೆಕ್ಕ ಬರ್ದಿಟ್ಟು ಈ ಇನ್ಕಮ್ ಟ್ಯಾಕ್ಸ್ನವರೆಲ್ಲ, ನಮ್ಮ ಹತ್ರ ಜನ ಇದ್ರು, ಕಾರ್ಯಕರ್ತರ ಹುರುಪಿತ್ತು, ವೋಟರ್ ಇದ್ರು. ಇವತ್ತು ದುಡ್ಡು ಹೆಚ್ಚಾಗ್ತಾ ಇದೆ, ಲೆಕ್ಕ ಮಾಡೋರು ಹೆಚ್ಚಾಗ್ತಾ ಇದಾರೆ, ಆದ್ರೆ ಈ ವಿಷಯಗಳು ಕಡಿಮೆ ಆಗ್ತಾ ಇವೆ. ನಾವು ತೀರ್ಮಾನ ಮಾಡಬೇಕು, ನಮ್ಗೆ ವೋಟ್ ಬೇಕಾ, ಕಾರ್ಯಕರ್ತರು ಬೇಕಾ, ಜನತೆ ಬೇಕಾ, ಇಲ್ಲ ನೋಟ್ ತರೋರು ಮತ್ತೆ ನೋಟಿನ ಲೆಕ್ಕ ಇಡೋರು ಬೇಕಾ? ಇದು ನಮಗ್ ಬಿಟ್ಟಿದ್ದು, ನಾವು ತೀರ್ಮಾನ ಮಾಡಬೇಕು. ಈಗ ಜನರು ಆಮ್ ಆದ್ಮಿ ಪಾರ್ಟಿಗೆ ದುಡ್ಡು ಕೊಡದೇ ಇರೋದ್ರಿಂದ ಅದಕ್ಕೆ ಸುಶೀಲ್ ಗುಪ್ತಾ ಅಂತವ್ರನ್ನ ತಂದಿದ್ದ. ಅವ್ರ ಹತ್ರ 120 ಕೋಟಿ ಆಸ್ತಿ ಇದೆ ಅಂತ. ಇಲ್ಲ, ಯಾರು ದುಡ್ಡು ಕೊಡ್ಲಿಲ್ಲ ಅಂತೇನಿಲ್ಲ. ಮನೇಲಿ ಬಡತನ ಇದೆ ಅಂತ ಯಾರಾದ್ರೂ ಹೋಗಿ ಕಿಡ್ನಿ ಮಾರ್ಕೋತಾರ ಹೇಳಿ ನೀವೇನೆ? ಮನೇಲಿ ತಿನ್ನಕ್ಕೇನೂ ಇಲ್ಲ, ಮನೇಲಿ ತಿನ್ನೋಕೇನೂ ಇಲ್ಲ ಅಂತ ಹೇಳಿ ಬನ್ನಿ ಕಿಡ್ನಿ ಹೋಗಿ ಮಾರ್ಕೊಳ್ಳೋಣ, ಹಾರ್ಟ್ನೇ ಮಾರ್ಬಿಡೋಣ. ಚಳುವಳಿ ಆತ್ಮವನ್ನೇ ಮಾರಕ್ಕಾಗತ್ತಾ? ನಾವು ಸತ್ಯದ ಪರ ಹೋರಾಟ ಮಾಡ್ಕೊಂಡು ಬಂದಿರೋಂಥ ಜನ, ಇದಕ್ಕೆ ಯಾವ ಜಸ್ಟಿಫಿಕೇಶನ್ ಸಿಗೋದು ಇಲ್ಲ. ಮತ್ತೆ ಜಸ್ಟಿಫಿಕೇಶನ್ ಕೊಟ್ರಲ್ಲ ಅವರು ತುಂಬಾ ಚಾರಿಟಬಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇದಾರಂತಲ್ಲ, ಕಲಿಕೆ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರು. ನಾನು ಕೂಡಲೇ ಪತ್ತೆ ಮಾಡಿ ನೋಡಿದೆ, ಇಂಥ ಮಹಾನ್ ಸಮಾಜ ಸೇವಕರ ಬಗ್ಗೆ ನನಗೆ ಗೊತ್ತೇ ಇರ್ಲಿಲ್ವಲ್ಲ ಅಂತ ಇಷ್ಟು ದಿನದಿಂದ. ಆಮೇಲೆ ಗೊತ್ತಾಯ್ತು ಅವರು ಪ್ರೈವೇಟ್ ಸ್ಕೂಲ್ಸ್ ನಡೆಸ್ತಾರೆ ಅಂತ. ಅದಕ್ಕೆ ಲಕ್ಷಗಟ್ಟಲೆ ಫೀಸ್ ಇದೆ, ಡಾಲರ್ಸಲ್ಲಿ ಫೀಸ್ ಇದೆ, ಯೂರೋಸಲ್ಲಿ ಫೀಸ್ ಇದೆ.
ಮನೀಶ್ ಅವ್ರು ಹೇಳಿದ್ರು ಅವರು 15,000 ಮಕ್ಕಳನ್ನು ಓದಿಸ್ತಿದ್ದಾರೆ ಅಂತ. ಒಂದ್ ಕಡೆ ನಾವು ಡೆಲ್ಲಿ ಸರ್ಕಾರದವ್ರು ಹೇಳ್ತೀವಿ ಪ್ರೈವೇಟ್ ಸ್ಕೂಲ್ಗಳನ್ನ ಲಾಸ್ ಅಲ್ಲಿ ಇದ್ದಾರೆ ಅಂತ, ಪ್ರೈವೇಟ್ ಹೆಲ್ತ್ ಇನ್ಸ್ಟಿಟ್ಯೂಷನ್ಸ್ ಲಾಸ್ ಅಲ್ಲಿ ಇದೆ ಅಂತ, ನಾವು ಇವುಗಳನ್ನ ನಿಲ್ಲಿಸಿ ಸರ್ಕಾರನ ಗಟ್ಟಿ ಮಾಡಿ ಅಂತ. ಇನ್ನೊಂದ್ ಕಡೆ ಪ್ರೈವೇಟ್ ಹಾಸ್ಪಿಟಲ್ಸ್, ಪ್ರೈವೇಟ್ ಸ್ಕೂಲ್ಸ್ ನಡೆಸ್ತಿರೋ ವ್ಯಕ್ತಿ ಬರ್ತಾನೆ, ಪಬ್ಲಿಕ್ ಸ್ಕೂಲ್, ಬೋರ್ಡಿಂಗ್ ಸ್ಕೂಲ್ ನಡೆಸ್ತಾನೆ. ಮೊದಲು ನೀವು ಡಿಸೈಡ್ ಮಾಡಿ, ಈ ಕಡೆ ಇರ್ಬೇಕಾ ಆ ಕಡೆ ಇರ್ಬೇಕಾ. ಜನತೆ ಕನ್ಫ್ಯೂಷನ್ ಆಗಲ್ಲ, ನೀವು ಕನ್ಫ್ಯೂಷನ್ ಆಗಿದ್ದೀರಾ ಅನ್ಸಲ್ಲ. ಇದೆಲ್ಲ ಹಾಸ್ಯಾಸ್ಪದ ಅನ್ಸುತ್ತೆ. ನೋಡಿ, ಯಾರನ್ನ ತುಂಬಾ ಜ್ಞಾನಿ ಅಂತೆಲ್ಲ ಅನ್ಕೊಂಡಿದ್ರು, ನಾನ್ ನೋಡ್ತಿದ್ದೆ ಮನೀಶ್ ಸಿಸೋಡಿಯಾ ಹೆಸರು ಓದ್ತಿದ್ದಾಗ ನೋಡಿ ಓದ್ತಾ ಇದ್ರು, ಹೆಸರು ಓದ್ತಾ ಇದ್ರು. ಆಗ ಶಾಸಕರ ಹತ್ರ ಜನ ಕೇಳ್ತಿದ್ರು, ಪತ್ರಕರ್ತರು ಕೇಳ್ತಾ ಇದ್ರು, ಶಾಸಕರಿಗೂ ಗೊತ್ತಿರ್ಲಿಲ್ಲ ಈ ಮಹಾನ್ ಭಾವ ಯಾರಂತ. ಆದ್ರೆ ನಿಮ್ಗೆ ಯಾವಾಗಾದ್ರೂ ದರ್ಶನ ಮಾಡೋ ಸೌಭಾಗ್ಯ ಸಿಕ್ತಾ? ಇಲ್ಲ, ಸಿಕ್ಕಿದ್ರು ನನಗೆ. ಸುಶೀಲ್ ಗುಪ್ತಾ ಅವ್ರನ್ನ ಒಂದ್ಸಲ ಭೇಟಿ ಮಾಡಿದ್ದೀನಿ. ರಾಜಕೀಯದಲ್ಲಿ ಮೋತಿನಗರದಲ್ಲಿ ಅವರು ವಿಧಾನಸಭೆ ಚುನಾವಣೆಗೆ ಅಂತ ನಿಂತಿದ್ರು ಕಾಂಗ್ರೆಸ್ ಪಕ್ಷದಿಂದ. ನಾನಲ್ಲಿ ರ್ಯಾಲಿ ಮಾಡೋದಕ್ಕೆ ಅಂತ ಹೋಗಿದ್ದೆ. ನಮ್ಮ ಅಭ್ಯರ್ಥಿ ಚಾಂದಿನಿ ಅವರಿಗೆ ನಮ್ಮ ಹತ್ರ ದುಡ್ಡಿರ್ತಿರ್ಲಿಲ್ಲ. ಚಿಕ್ಕ ವೇದಿಕೆ ಮಾಡಿಕೊಂಡು ಮೈಕ್ ಇಟ್ಕೊಂಡು ನಾನು ಜೋರಾಗಿ ಜನರಲ್ಲಿ ಉತ್ಸಾಹವನ್ನ ತುಂಬ್ತಾ ಇದ್ದೆ. ಮುಂದ್ಗಡೆಯಿಂದ ಅವ್ರ ಮೆರವಣಿಗೆ ಹೋಯ್ತು. ರೋಡ್ ಶೋ ನನಗೆ ನೆನಪಿದೆ. ಬೆಲೆ ಬಾಳೋ ಗಾಡಿಯಲ್ಲಿದ್ರು ಅವರು. ತಮ್ಮ ದಡೂತಿ ದೇಹ ಹೊತ್ಕೊಂಡು ಮಧ್ಯ ನಿಂತಿದ್ರು. ವಿಕ್ಟ್ರಿ ಗುರುತಿನ ತೋರಿಸಿ ನನ್ನ ಕಡೆ ಅಹಂಕಾರದಿಂದ ನೋಡ್ತಾ ಇದ್ರು ಅವ್ರು. ಈ ತರ ನನ್ನ ಕೈಯಲ್ಲಿ ಮೈಕು ಇತ್ತು. ಆ ಘಟನೆ ನೆನಪಿದೆ. ಕಾರ್ಯಕರ್ತರು ನೆನಪಿಸಿದಕ್ಕೆ ನನ್ಗೆ ನೆನಪಾಯ್ತು. ನಾನು ಹೇಳಿದ್ದೆ, ಸುಶೀಲ್ ಗುಪ್ತಾ ಅವರೇ, ನೀವು ಹೋಗ್ತಾ ಇದ್ದೀರಾ, ನೀವು ಇವತ್ತು 1000 ಕೋಟಿ ಒಡೆಯ ಅಂತ ನನಗೆ ಗೊತ್ತಿದೆ. ನೋಡ್ತಾ ಇರಿ, ಈ ಜನಸಾಮಾನ್ಯರ ಬಡತನದ ಕಿಚ್ಚು ಗೆಲ್ಲುತ್ತೆ, ನಿಮ್ಮ ಹಣ ಸೋಲುತ್ತೆ. ಸುಶೀಲ್ ಗುಪ್ತಾ ಇವತ್ತು ನನ್ನನ್ನು ಸೋಲಿಸ್ಬಿಟ್ಟೆ. ಇವತ್ತು ಸುಶೀಲ್ ಗುಪ್ತಾ ಮುಖದಲ್ಲಿ ಅವತ್ತು ನಗು ಇತ್ತಲ್ಲ, ಪಾಪದವನೇ ನೀನು ಇದನ್ನೇ ಮಾಡ್ತಾ ಕೂತಿರು. ನಾನು ಕಾಂಗ್ರೆಸ್ಸಿಗೆ ಅಭಿನಂದನೆ ಹೇಳ್ತೀನಿ. ದೇಶದ ಹಳೆ ಪಕ್ಷ ಸುಮ್ಮನೆ ಆಗಿರೋದಿಲ್ಲ. ಒಂದು MLA ಗೆಲ್ಸಕ್ಕಾಗಿಲ್ಲ, ಆದರೆ ತಮ್ಮ ಸೋತಿರೋ ಒಬ್ಬ MLA ರಾಜ್ಯಸಭೆ ಸದಸ್ಯನಾಗಿ ಮಾಡಿದ್ರು. ಸೂಪರ್ ಅಲ್ವಾ? ಕಾಂಗ್ರೆಸ್ನಿಂದ ನಾವು ರಾಜಕೀಯ ಕಲಿಯೋದು ತುಂಬಾ ಇದೆ. ಆದ್ರೆ ನಿಮ್ಮ ಬೆಂಬಲಕ್ಕೆ ಒಬ್ಬ ಶಾಸಕರು ಬರ್ಲಿಲ್ವಾ? ಒಬ್ಬ PSC ಮೆಂಬರು ಹೇಳಿಲ್ವಾ? ಯಾವ ದೊಡ್ಡ ನಾಯಕರು ಹೇಳಿಲ್ವಾ ತುಂಬಾ ಅನ್ಯಾಯ ಆಯ್ತು ಕುಮಾರ್ ವಿಶ್ವಾಸ್ಗೆ ಅಂತ? ನಿಮ್ಗೆ ಅನ್ಸೋದಿಲ್ವಾ, ಹಸ್ತಿನಾಪುರದ ರಾಜಗದ್ದುಗೆ ಎದುರೇ ಕುಲವಧುವಿನ ಬಟ್ಟೆ ಬಿಚ್ಚಿದಾಗ ಪಿತಾಮಹ ಭೀಷ್ಮ ಮಾತಾಡ್ಲಿಲ್ವಾ? ಗುರು ದ್ರೋಣಾಚಾರ್ಯ ಮಾತಾಡ್ಲಿಲ್ವಾ? ಗುರು ಕೃಪಾಚಾರ್ಯ ಮಾತಾಡ್ಲಿಲ್ವಾ? ಮಹಾತ್ಮ ವಿದುರ ಮಾತಾಡ್ಲಿಲ್ವಾ? ಆದ್ರೆ ಮಹರ್ಷಿ ವ್ಯಾಸರ ಶಿಕ್ಷೆಯಿಂದ ಯಾರೂ ತಪ್ಪಿಸ್ಕೊಳಕ್ಕಾಗ್ಲಿಲ್ಲ. ಗಂಗಾಪುತ್ರ ಭೀಷ್ಮ ಕೂಡ ಶರಶೈಯಲ್ಲಿ ಸಾವಿಗ ಕಾಯ್ತಾ ಇರಬೇಕಾಗಿತ್ತು. ನೋಡಿ, ನಮ್ಮ ಚಳುವಳಿಯ ಬಟ್ಟೆ ಬಿಚ್ಚಿದಾಗ ಯಾರು ಬಾಯಿಗೆ ಬೀಗ ಹಾಕೊಂಡಿದ್ರೋ ಇತಿಹಾಸದಲ್ಲಿ ಅವ್ರನ್ನ ಎಲ್ಲರೂ ಹೇಡಿಗಳು ಅಂತಾನೆ ಕರೆಯೋದು. ಇವತ್ತು ಮಾತಾಡ್ಬೇಕೋ ಬೇಡವೋ ಅಂತ ಎಲ್ಲ ನಾವೇ ತೀರ್ಮಾನ ಮಾಡ್ಕೋಬೇಕು. ನನಗೆ ಮಾತಾಡ್ಬೇಕು ಅಂತ ಇಷ್ಟ, ಸತ್ಯ ಇದ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ಸುಮ್ನಿರ್ತೀನಿ. ಅದ್ರಲ್ಲೇನಿದೆ ಬಿಡಿ. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಆ ಕವಿ ಇದ್ದಾನಲ್ಲ, ಅವನೇನಂತಾನೆ? ನಾನು ಇಷ್ಟೇ ಹೇಳೋದು, ರಾಜಕೀಯದಲ್ಲಿ ಕಳಿಯೋದು ಪಡೆಯೋದು ನನ್ನಿಂದಾಗದು. ನೀನ್ ಅನ್ಕೊಂಡಂತೆ ಅದೃಶ್ಯ ಪ್ರತ್ಯಕ್ಷನಾಗಲಾರೆ. ಹೊಂಚು ಹಾಕಿ ನೆಲದಾಳದಲ್ಲಿ ಹೂತು ಹಾಕಿದ್ರು ನನ್ನನ್ನ ಚಿಗುರಿ ಹೆಮ್ಮರವಾಗುವಂತೆ ಮಣ್ಣಲ್ಲಿ ಕೊಳೆತು ಹೋಗೋದಿಲ್ಲ. ತಾಯಿ ಸರಸ್ವತಿ ಕೃಪೆ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿದಾರಲ್ಲ, ಇಡೀ ದೇಶದ ಪ್ರೀತಿ ಸಿಕ್ಕಿದೆ. ತುಂಬಾ ಪ್ರೀತಿಸ್ತಾರೆ ಜನ, ಅವ್ರ ಹೃದಯದಲ್ಲಿ ಜಾಗ ಕೊಟ್ಟಿದ್ದಾರೆ. ಅದೇ ನನಗೆಲ್ಲದಕ್ಕಿಂತ ದೊಡ್ಡದು.